ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು GK ಸಿರೀಸ್ನ ಡಿಸ್ಕಷನ್ ಮಾಡ್ತಿದ್ವಿ ಅಲ್ವಾ, ಅದರಲ್ಲಿ ಇದು 3ನೇ ಎಪಿಸೋಡ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಾನು ಅವಾಗಲೇ ಹೇಳ್ತಿರೋ ಹಾಗೆ ನಿಮಗೆ ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ, ಎಕನಾಮಿ ಮತ್ತು ಜಿಯೋಗ್ರಫಿ ರಿಲೇಟೆಡ್ ಸಬ್ಜೆಕ್ಟ್ಸ್ ಇರ್ಬೋದು, ಮತ್ತು GK ಕ್ವಶನ್ಸ್ಗಳು ಇದರಲ್ಲಿ ಎಲ್ಲ ಕೂಡ ನಿಮಗೆ ನೋಡ್ತಾ ಹೋಗ್ಬೋದು. ಸೊ ಕ್ವಶನ್ಸ್ನ ಶುರು ಮಾಡೋಣ. ರೋಹಿಲ್ಖಂಡ್ ಭಾರತದ ವಾಯುವ್ಯ ಉತ್ತರ ಪ್ರದೇಶ ರಾಜ್ಯದ ಒಂದು ಪ್ರದೇಶವಾಗಿದ್ದು ರೋಹಿಲ್ಲಾ ಅಫ್ಘಾನ್ ಬುಡಕಟ್ಟು ಜನಾಂಗದವರ ಹೆಸರನ್ನು ಇದಕ್ಕೆ ಇಡಲಾಗಿದೆ ಅಂತ ಹೇಳಿದರೆ ಹೌದು, ಇದು ರೈಟ್ ಸ್ಟೇಟ್ಮೆಂಟ್ ಆಗಿದೆ. ಮಿಥಿಲಾ ಬಯಲು ಉತ್ತರಾಖಂಡದಲ್ಲಿದೆ ಅಂತ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನ ನೋಡೋಣ. ಮಾಳ್ವಾ ಪ್ರಸ್ಥಭೂಮಿ ಇದು ಅರಾವಳಿ ಮತ್ತು ವಿಂಧ್ಯಾಚಲ ಶ್ರೇಣಿಗಳ ನಡುವೆ ಇದೆ ಅಂತ ಹೇಳ್ತಿದ್ದಾರೆ. ಬುಂದೇಲ್ಖಂಡ್ ಪ್ರಸ್ಥಭೂಮಿ ಇದು ಉತ್ತರಕ್ಕೆ ಸಿಂಧೂ ಗಂಗಾ ಬಯಲು ಮತ್ತು ದಕ್ಷಿಣಕ್ಕೆ ವಿಂಧ್ಯ ಶ್ರೇಣಿಯ ನಡುವೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ಸ್ ಎಲ್ಲ ಹೇಳಿಕೆಗಳು ಕೂಡ ಸರಿ ಇದೆ, ಆದ್ರೆ ಒಂದೇ ಒಂದನ್ ಬಿಟ್ಟು ಯಾವ್ದಪ್ಪ ಅಂತ ಅಂದ್ರೆ ಬಿ, ಇದು ತಪ್ಪಾಗಿದೆ. ಸೊ ಆದ್ರಿಂದ ನಿಮ್ಗೆ A, C ಮತ್ತೆ D ಎಲ್ಲಿದೆ? ACD ನಿಮ್ಗೆ ಆಪ್ಷನ್ 2 ಎರಡನೇ ಆಪ್ಷನ್ ಸರಿ ಇದೆ. ಸೊ ಹಾಗಾದ್ರೆ ಮಿಥಿಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದು ಎಲ್ಲಿ ಕಂಡ್ಬರುತ್ತಪ್ಪ ಅಂತ ಅಂದ್ರೆ, ಮಿಥಿಲಾ ಪ್ರದೇಶವು ಈಗಿನ ಬಿಹಾರ ರಾಜ್ಯ ಅಂತ ಏನ್ ಹೇಳ್ತೀವಿ ಆ ಬಿಹಾರ ರಾಜ್ಯ ಮತ್ತೆ ಜಾರ್ಖಂಡ್ನ ಕೆಲವು ಭಾಗಗಳಲ್ಲಿ ಇದು ಕಂಡು ಬರುತ್ತೆ. ಅದ್ರ ಜೊತೆಗೆ ಕೋಸಿ ಪ್ರಾಂತ್ಯ, ಬಾಗ್ಮತಿ ಪ್ರದೇಶ ಮತ್ತೆ ಮಾದೇಶ್ ಪ್ರಾಂತ್ಯದ ಜಿಲ್ಲೆಗಳನ್ನು ಒಳಗೊಂಡಂತೆ ಇದು ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂತಂದ್ರೆ ನೇಪಾಳವರೆಗೂ ಕೂಡ ಇದು ಎಕ್ಸ್ಟೆಂಡ್ ಆಗಿದೆ. ಸೊ ಹಾಗಾದ್ರೆ ಈ 4 ಡೈರೆಕ್ಷನ್ ಅಲ್ಲಿ ಯಾವ್ಯಾವ ಪ್ರದೇಶಗಳು ಕಂಡುಬರುತ್ತಪ್ಪ ಅಂತ ಅಂದ್ರೆ ಮಿಥಿಲಾವನ್ನು ಮಿಥಿಲಾಂಚಲ್ ಮತ್ತೆ ತಿರ್ಹುತ್ ಮತ್ತು ತಿರಭುಕ್ತಿ ಅಂತಾನು ಕೂಡ ನಾವು ಕರಿತಾ ಹೋಗ್ತೇವೆ. ಸೊ ಇದು ಈ ಕ್ವಶನ್ ಏನಾದ್ರು ನಿಮ್ಗೆ ಬೇರೆ ಹೆಸರಲ್ಲಿ ಕೊಟ್ರು ಅಂತ ಅಂದ್ರೆ ನಿಮ್ಗೆ ಇದು ಅದೇ ಅಂತ ಗೊತ್ತಾಗ್ಬೇಕಾಗತ್ತೆ. ಇದು ಸೊ ಉತ್ತರಕ್ಕೆ ಏನಾಗಿದೆ? ಇದು ಹಿಮಾಲಯ ಇದೆ, ಅಂಡ್ ದಕ್ಷಿಣಕ್ಕೆ ಗಂಗಾ ಇದೆ, ಪಶ್ಚಿಮಕ್ಕೆ ಗಂಡಕಿ ಬರುತ್ತೆ ನಿಮ್ಗೆ, ಹೌದಲ್ವಾ? ಪಶ್ಚಿಮಕ್ಕೆ ಗಂಡಕಿ ಮತ್ತೆ ಪೂರ್ವಕ್ಕೆ ಮಹಾನಂದ. ಸೊ ಈ ತರ ಅದು ನೆಲೆಗೊಂಡಿದೆ ಅಂತ ಹೇಳ್ಬೋದು. ಈ ಪ್ರದೇಶದ ಸ್ಥಳೀಯ ಭಾಷೆ ಮೈಥಿಲಿ ಆಗಿದ್ದು, ಸೊ ಅದನ್ನ ಮಾತನಾಡುವವರನ್ನ ನಾವೇನಂತ ಕರಿತೀವಿ? ಮೈಥಿಲಿಗಳು ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತಲ್ವಾ. ಸೊ ಅಂಡ್ ರಿಲೇಟೆಡ್ ಟು ನಿಮ್ಗೆ GK ಸಬ್ಜೆಕ್ಟ್ಸ್ ಕೂಡ ಇದನ್ನ ನೀವು ತಗೊಳ್ಬಹುದು. ವಿತ್ತೀಯ ಕೊರತೆಯ ನೇರ ಹಣ ಗಳಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ವಿತ್ತೀಯ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ FRBM ಅಂತ ಏನ್ ಹೇಳ್ತೀವಿ, 2003ರ ಅಡಿಯಲ್ಲಿ ಇದನ್ನು ಅನುಮತಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಸೊ FRBM ಆಕ್ಟ್ ಅಂಡರ್ ಇದನ್ನ ನಾವು ಏನು ತಗೊಂಡಿಲ್ಲ ಅಂತ ಹೇಳ್ತಿರುವಂತದ್ದು, ಇದಕ್ಕೆ ಅಲೋ ಪರ್ಮಿಷನ್ ಇಲ್ಲ ಅಂತ ಅನ್ನೋದು. ಸೊ ಇದು ತಪ್ಪಾಗಿದೆ, ಯಾಕಂದ್ರೆ ನಾವು ಇದನ್ನ ಅಲೋ ಮಾಡಿದೀವಿ. ಈ ಅಭ್ಯಾಸವು ಆರ್ಥಿಕತೆಯಲ್ಲಿ ಒಟ್ಟು ಹಣದ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ ಅಂತ ಇದೆ, ಇದು ತಪ್ಪಾಗತ್ತೆ, ಇದು ಕೂಡ ತಪ್ಪು. ಸೊ ಅಲ್ಲಿ ಇಲ್ಲೇನ್ ಕೇಳಿದರೆ ಯಾವ್ದು ಸರಿ ಇದೆಯೋ ಅದನ್ನ ಚೂಸ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಎರಡೂ ಕೂಡ ಸರಿ ಇಲ್ಲ. ಸೊ ಅದರಿಂದ ಆಪ್ಷನ್ 4 A ಅಥವಾ B ಎರಡೂ ಕೂಡ ಇಲ್ಲಿ ಸರಿ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಹಾಗಾದ್ರೆ ನಾವಿಲ್ಲೇ ನೋಡೋ ಹಾಗೆ ನಿಮಗೆ ವಿತ್ತೀಯ ಕೊರತೆ ಅಂತ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಇವಾಗ ಗವರ್ನಮೆಂಟ್ಸ್ ಇನ್ಕಮ್ ಬಡ್ಜೆಟ್ ಅಲ್ಲಿ ನಾವು ತಗೊಂಡಾಗ ಗವರ್ನಮೆಂಟ್ ಇನ್ಕಮ್ ಏನಿರುತ್ತೋ ಮೈನಸ್ ಎಕ್ಸ್ಪೆಂಡಿಚರ್ ಮಾಡಿದಾಗ, ಓಕೆನಾ? ಎಕ್ಸ್ಪೆಂಡಿಚರ್ ಫಾರ್ ಎಕ್ಸಾಂಪಲ್ ಇವಾಗ ಗವರ್ನಮೆಂಟ್ ಇನ್ಕಮ್ 1000 ರೂಪೀಸ್ ಇದೆ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಿದ್ದೀನಿ. ನಾವು ಕ್ರೋರ್ ಗಟ್ಲೆ ತಗೊಳ್ಬಹುದು. ಸೊ ಅದ್ರ ಬದಲು ನಾವು ಸಿಂಪಲ್ ಟರ್ಮ್ಸ್ ಅಲ್ಲಿ ತಗೊಂಡು ಅಂದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಗವರ್ನಮೆಂಟ್ ಇನ್ಕಮ್ ಏನಿದೆ 1000 ರೂಪೀಸು, ಎಕ್ಸ್ಪೆಂಡಿಚರ್ ಬಂತು ಅಂದ್ರೆ 1200. ಅದ್ರ ಅರ್ಥ ಏನಾಗಿದೆ? ನಮ್ಗೆ ಇಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ, ಹೌದಲ್ವಾ? ಎಕ್ಸ್ಕ್ಲೂಡಿಂಗ್ ಬಾರೋಯಿಂಗ್ಸ್ ಹೇಳ್ತಿರೋದು, ನಾವು ಈಚೆ ಏನ್ ತಗೊಳ್ತೀವೋ ಅದನ್ನ ಬಿಟ್ಟು ಹೇಳ್ತಿರುವಂತದ್ದು. ಸೊ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ನಾವು ಮೈನಸ್ ಮಾಡಿದಾಗ ಎಕ್ಸ್ಪೆಂಡಿಚರ್ ಮೈನಸ್ ನಮ್ಗೆ ಇಲ್ಲಿ 200 ರೂಪೀಸ್ ಅಂತಾನೆ ನಮ್ಗೆ ಇನ್ನು 200 ರೂಪೀಸು ಬೇಕಾಗುತ್ತೆ, ಹೌದಲ್ವಾ? ಇದನ್ನ ನಾವ್ ಏನ್ ಹೇಳ್ತೀವಪ್ಪ ಅಂತಂದ್ರೆ ಫಿಸಿಕಲ್ ಡೆಫಿಸಿಟ್ ಅಂತ ಹೇಳುವಂಥದ್ದು. ವಿತ್ತೀಯ ಕೊರತೆ ಅಂದ್ರೆ ಇದೆ ನಿಮಗೆ, ಓಕೆನಾ? ಅದ್ರ ಜೊತೆಗೆ ಇವಾಗ ನೇರ ಹಣ ಗಳಿಕೆ ಅಂತ ಅಂದ್ರೇನು, ಡೈರೆಕ್ಟ್ ಮಾನಿಟೈಸೇಷನ್ ಅಂತ ಅಂದ್ರೇನು, ಇವಾಗ 200 ರೂಪಾಯಿ ಏನಾಗುತ್ತೆ? ಸರ್ಕಾರಕ್ಕೆ ಬೇಕಾಗತ್ತೆ. ಸೊ RBI ಏನ್ ಮಾಡುತ್ತಪ್ಪ ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಲ್ಲಿ ತಗೊಂಡಾಗ ಗವರ್ನಮೆಂಟ್ ಹತ್ರ ಸೆಕ್ಯೂರಿಟೀಸ್ ಗಳಿರುತ್ತೆ, ಗೊತ್ತಾ? ಸೊ ಆ ಸೆಕ್ಯೂರಿಟೀಸ್ ಗಳನ್ನ ಏನ್ ಮಾಡುತ್ತೆ RBI ಅಡ ಇಟ್ಕೊಂಡು ಗವರ್ಮೆಂಟ್ಗೆ ದುಡ್ಡು ಕೊಡುತ್ತೆ. ಈ RBI ಸೆಕ್ಯೂರಿಟೀಸ್ ಗಳನ್ನ ಇಟ್ಕೊಂಡು ಏನ್ ಮಾಡುತ್ತೆ? ಫಸ್ಟ್ ಏನ್ ಮಾಡ್ತಿದ್ರು ಅಂತ ಅಂದ್ರೆ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಅದನ್ನ ಸೆಲ್ ಮಾಡ್ತಿದ್ರು. ಇವಾಗ ಪ್ರೆಸೆಂಟು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಅದನ್ನ ಸೆಲ್ ಮಾಡ್ತಿದ್ದಾರೆ, ಓಕೆನಾ? ಸೊ ಅದನ್ನ ಮಾರಿ ಅದರಿಂದ ಬಂದಿರೋ ಹಣನ ಏನ್ ಮಾಡುತ್ತೆ RBI ಗವರ್ಮೆಂಟಿಗೆ ಅಮೌಂಟ್ ಕೊಡುತ್ತೆ. ಡೈರೆಕ್ಟ್ ಆಗಿ ಇವಾಗ ದುಡ್ಡು ಶಾರ್ಟೇಜ್ ಬಂತು ಅಂತ ಅಂದ್ಬಿಟ್ಟು ಏನು RBI ಅಮೌಂಟ್ ನ ಪ್ರಿಂಟ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ಲ. ಸೊ ಅದರಿಂದ ಏನಾಗುತ್ತೆ? ಇನ್ಫ್ಲೇಷನ್ ಇನ್ನು ಜಾಸ್ತಿ ಆಗುತ್ತೆ. ಸೊ ಇದ್ರ ಮುಖಾಂತರ ಏನಾಗುತ್ತೆ? ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿ, ಈ ಅಭ್ಯಾಸವು ಆರ್ಥಿಕತೆಯಲ್ಲಿ ಒಟ್ಟು ಹಣದ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ. ಇಲ್ಲ, ಕಡಿಮೆ ಮಾಡಲ್ಲ. ಯಾಕಂತ ಅಂದ್ರೆ ಸೆಕ್ಯೂರಿಟೀಸ್ ಗಳನ್ನ ಅಡ ಇಟ್ಕೊಂಡು ಏನ್ ಮಾಡುತ್ತೆ? ಇದು RBI ಗವರ್ಮೆಂಟಿಗೆ ಅಮೌಂಟ್ ಕೊಡುತ್ತೆ, ಓಕೆನಾ? ಸೊ ಆದ್ರಿಂದ ಇಲ್ಲಿ ಏನಾಗುತ್ತೆ?
ಫ್ಲೋ ಆಫ್ ಮನಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಸೊ ಅದರಿಂದ ಎರಡೂ ಸ್ಟೇಟ್ಮೆಂಟ್ ಏನಾಗಿದೆ ಅಲ್ಲಿ ರಾಂಗ್ ಆಗಿದೆ. ಅಂಡ್ ವಿ ಯೂಸ್ ಏನಿದೆ ಈ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಏನ್ ಹೇಳ್ತೀವಿ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಇದು ಲಾಸ್ಟ್ ಟೂಲ್ ಆಗಿರುತ್ತೆ, ಕೊನೆಯ ಸಾಧನ ಆಗಿರುತ್ತೆ. ಸೊ ಫಸ್ಟ್ ನಾವು ಇದನ್ನ ಚೂಸ್ ಮಾಡೋದಿಲ್ಲ. ಅಂಡ್ FRBM ಆಕ್ಟ್ ಅಲ್ಲೂ ಕೂಡ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಗೊತ್ತಾ, FRBM ಆಕ್ಟ್ ಅಲ್ಲೂ ಕೂಡ ಇದಕ್ಕೆ ಪರ್ಮಿಷನ್ ಇದೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನಪ್ಪಾ ಅಂತಂದ್ರೆ January 3rd ಇಂದ ನಮ್ಮಲ್ಲಿ ಎಕಾಲಜಿ ಕ್ಲಾಸಸ್ ಶುರುವಾಗ್ತಿದೆ, ಮೇನ್ಸ್ ಕ್ಲಾಸಸ್. ಅಂಡ್ ನಿಮ್ಗೆ ಅದಕ್ಕೆ ರಿಲೇಟೆಡ್ ಟೆಸರೀಸ್ ಕೂಡ ಅವೈಲಬಲ್ ಇದೆ. ಸೊ ಕ್ಲಾಸಸ್ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತಾನೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸರಿತಾ ಮ್ಯಾಮ್ ಕ್ಲಾಸಸ್ ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಅಂಡ್ ಇದ್ರ ಜೊತೆಗೆ ನಿಮ್ಗೆ ಪ್ರಿಲಿಮ್ಸ್ ಬ್ಯಾಚ್ ಕೂಡ ಶುರುವಾಗ್ತಿದೆ, PSI ಬ್ಯಾಚ್ ಶುರುವಾಗ್ತಿದೆ, ಅದ್ರ ಜೊತೆಗೆ KPSC ಇಂಟಿಗ್ರೇಟೆಡ್ ಬ್ಯಾಚ್ ಕೂಡ ಶುರುವಾಗ್ತಿದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್. ಸೊ ಹಾಗಾದ್ರೆ ಕ್ವಶನ್ಸ್ ನ ನೋಡೋಣ. ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಅವರು ಲೋಕಸಭೆ ಮತ್ತು ರಾಜ್ಯಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರರಾಗಿರುತ್ತಾರೆ ಅಂತ ಇದೆ. ಸೊ ಇದು ರಾಂಗ್ ಆಗತ್ತಲ್ವಾ? ಯಾಕೆ ಅಂತ ಅಂದ್ರೆ ಅವರು ಸಾಮೂಹಿಕವಾಗಿ ಜವಾಬ್ದಾರರಾಗಿರೋದು ಯಾವುದಕ್ಕೆ, ಲೋಕಸಭೆಗೆ ಮಾತ್ರ, ರಾಜ್ಯಸಭೆಗೆ ಅಲ್ಲ. ಸೊ ಆದ್ರಿಂದ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ. ಸಂವಿಧಾನದ ಪ್ರಕಾರ ಸಚಿವರಿಗೆ ಯಾವುದೇ ಕಾನೂನು ಜವಾಬ್ದಾರಿ ಇಲ್ಲ ಅಂತ ಹೇಳುವಂಥದ್ದು ಇದು ಸರಿ ಇದೆ. ನಾವು ಬ್ರಿಟನ್ ಅಲ್ಲಿ ಕಂಪೇರ್ ಮಾಡ್ಕೊಂಡಾಗ ಅಲ್ಲಿ ಅವ್ರಿಗಿದೆ, ಅಂದ್ರೆ ಲೀಗಲ್ ಆಗಿ ಅವ್ರು ಏನಾಗಿರ್ತಾರೆ, ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಬಟ್ ಇಲ್ಲಿ ನಮ್ಮ ಭಾರತದಲ್ಲಿ ಇವ್ರಿಗೆ ಯಾವುದೇ ಕಾನೂನು ಜವಾಬ್ದಾರಿಯನ್ನು ಇವರು ಹೊಂದಿರೋದಿಲ್ಲ. ಸೊ ಆದ್ರಿಂದ ಈ ಸ್ಟೇಟ್ಮೆಂಟ್ ಸರಿ ಇದೆ. ಸಚಿವ ಸಂಪುಟ ನಿರ್ಧಾರಗಳಿಗೆ ಬದ್ಧರಾಗಿ ನಿಲ್ಲುವುದು ಮತ್ತು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಬೆಂಬಲಿಸುವುದು ಪ್ರತಿಯೊಬ್ಬ ಸಚಿವರ ಕರ್ತವ್ಯವಾಗಿದೆ. ಕ್ಯಾಬಿನೆಟ್ ಏನೇ ಡಿಸಿಷನ್ಸ್ ತಗೊಂಡ್ರು ಕೂಡ ಅದವರಿಗೆ ಒಪ್ಪಿಗೆ ಇದೆಯೋ ಅಥವಾ ಒಪ್ಪಿಗೆ ಇಲ್ವೋ, ಸಂಸತ್ತಿನ ಒಳಗೂ ಹೌದು ಮತ್ತೆ ಹೊರಗೂ ಹೌದು, ಅವ್ರು ಏನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಅವರು ಬದ್ಧರಾಗಿರ್ಬೇಕಾಗತ್ತೆ. ಓಕೆನಾ. ಸೊ ಈ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ, ನಿಮ್ಗೆ ಸರಿ ಆಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೊ B and C ನಮ್ಗೆ ಸರಿ ಇರೋದ್ರಿಂದ ಆಪ್ಷನ್ 2 B ಮತ್ತೆ C ಸರಿ ಹೋಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದರೆ, ಇದನ್ನ ನಾವು 1820 ಜುಲೈಯಲ್ಲಿ ನಾವು ಇದನ್ನ ಸ್ಥಾಪನೆ ಮಾಡ್ತೀವಿ. ಇದನ್ನ ಯಾರಪ್ಪ ಸ್ಥಾಪನೆ ಮಾಡಿದ್ದಂತ ಅಂದ್ರೆ RH ದೇಶಪಾಂಡೆ ಅನ್ನೋರು ಇದನ್ನ ಸ್ಥಾಪನೆ ಮಾಡ್ತಾರೆ. ಎಲ್ರಿಗೂ ಕೂಡ ಗೊತ್ತಿರೋರು ಅಂತವ್ರು, ಹೌದಲ್ವಾ? ಸೊ ಇದನ್ನ ಹುಬ್ಳಿ ಧಾರವಾಡ ರೀಜನ್ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಏಂತಕ್ ಬೇಕಿತ್ತು ನಮ್ಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಅಂದ್ರೆ, ಬಾಂಬೆ ಪ್ರೆಸಿಡೆನ್ಸಿ, ಬಾಂಬೆ ಪ್ರಾಂತ್ಯ ಏನಿರುತ್ತೆ ಅಲ್ಲಿ ಆಡಳಿತ ಭಾಷೆ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಯಾವ್ದಾಗಿರುತ್ತಪ್ಪ ಅಂತಂದ್ರೆ ಮರಾಠಿ ಆಗಿರುತ್ತೆ. ಸೊ ಆ ಜಾಗದಲ್ಲಿ ಏನಾಗಿರುತ್ತೆ, ಕನ್ನಡ ಭಾಷೆ ಕುಗ್ಗೋಗಿರುತ್ತೆ. ಸೊ ಅದನ್ನ ಮೇಲಕ್ಕೆ ತಗೊಬರೋದಕ್ಕೋಸ್ಕರ ಇವರೊಂದು ಸಂಘನ ಸ್ಥಾಪನೆ ಮಾಡ್ತಾರೆ, ಅದೇ ಕರ್ನಾಟಕ ವಿದ್ಯಾವರ್ಧಕ ಸಂಘ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಏನ್ ಕೊಟ್ಟಿದ್ದಾರೆ, ಪುಸ್ತಕಗಳು ಕೊಟ್ಟಿದ್ದಾರೆ, ಮತ್ತೆ ಅದನ್ನ ಬರ್ದಿರುವಂತಹ ಲೇಖಕರನ್ನ ಇವರು ಕೊಟ್ಟಿರುವಂತದ್ದು. ಸೊ ಫಸ್ಟ್ ಒನ್, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಯಾರು ಬರ್ದಿರೋದು, ಇದು ಅರುಂಧತಿ ರಾಯ್ ಅವ್ರ ಅಲ್ವಾ? ಸೊ ಅರುಂಧತಿ ರಾಯ್ ಯಾರಿಗೂ ಗೊತ್ತಿಲ್ಲ, ಇದ್ರಿಗೂ ಕೂಡ ಗೊತ್ತಿರುವಂತದ್ದು. ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್, ಇದನ್ನ ಬರ್ದಿರೋರು ಕಿರಣ್ ದೇಸಾಯಿ. ದಿ ಗ್ರೇಟ್ ಇಂಡಿಯನ್ ನಾವೆಲ್ ಬರ್ದಿರೋರು ಶಶಿ ತರೂರ್. ಅಂಡ್ ಬ್ರೋಕನ್ ವಿಂಗ್ಸ್ ಯಾರ್ದು, ಸರೋಜಿನಿ ನಾಯ್ಡು ಅವ್ರದ್ದು. ಸೊ ನಮ್ಗೆ ರೈಟ್ ಆನ್ಸರ್ ಯಾವ್ದಾಗತ್ತೆ, ಹೇಗೆ ನಮ್ಗೆ 3 ಬರ್ಬೇಕು, 2ರಲ್ಲಿದೆ. ಅಂಡ್ ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ ಬರ್ದಿರೋದು ಯಾರು, ಕಿರಣ್ ದೇಸಾಯಿ. ಸೊ ಆಪ್ಷನ್ 2, ನಿಮ್ಗೆ ಆಪ್ಷನ್ 2 ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಕೆಲವೊಂದಷ್ಟು ಬುಕ್ಸ್ ಗಳಂತೂ ನಮಗೆ ಬೂಕರ್ ಪ್ರೈಸ್ ಬಂದಿರೋದಿರ್ಬೋದು, ಕೆಲವೊಂದಷ್ಟು ನಾವೆಲ್ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ GK ನೀವು ಅದನ್ನ ಆರಾಮಾಗಿ ಕವರ್ ಮಾಡ್ಕೊಳ್ಬಹುದು. ಶಕ್ತಿ ಯೋಜನೆಯನ್ನು ಕರ್ನಾಟಕದಲ್ಲಿ ಕೆಳಗಿನ ಯಾವ ದಿನಾಂಕದಂದು ಜಾರಿಗೆ ತರಲಾಯಿತು ಅಂತ ಕೇಳಿದ್ದಾರೆ. ಸೊ June 11, 2023 ಅನ್ನು ನಾವು ಅದನ್ನ ಜಾರಿಗೆ ತಗೋಬರ್ತೇವೆ. ಟೋಟಲ್ ಆಗಿ 5 ಪ್ಲಾನ್ಸ್ ಲಾಂಚ್ ಆಗುತ್ತೆ ಅಲ್ವಾ? ಸೊ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಟೋಟಲ್ ಆಗಿ 5 ಪ್ಲಾನ್ಸ್ ಲಾಂಚ್ ಆಗುತ್ತೆ. ಸೊ ಅದು ಯಾವ ದಿನ ಲಾಂಚ್ ಆಗಿದೆ ಅನ್ನೋದು ಕೂಡ ನಮ್ಗೆ ಏನಾಗುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಸೊ ಇದ್ರಲ್ಲಿ ಈ ಶಕ್ತಿ ಯೋಜನೆಯಲ್ಲಿ ಏನು ಇದ್ರ ಇಂಪಾರ್ಟೆನ್ಸ್, ಸೊ ಮಹಿಳೆಯರಿಗೆ ಉಚಿತ ಪ್ರಯಾಣ, ಹೌದಲ್ವಾ? KSRTC ಮತ್ತೆ BMTC ಉಚಿತ ಪ್ರಯಾಣ ಇರುತ್ತೆ. ಅಂಡ್ ಲಿಂಗತ್ವ ಅಲ್ಪಸಂಖ್ಯಾತರು ಯಾರಿರ್ತಾರೋ ಅವ್ರಿಗೂ ಕೂಡ ಇದು ಉಚಿತವಾಗಿರುತ್ತೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಸುಮಾರು 3.5 ಕೋಟಿ ಮಹಿಳೆಯರು ಇದರ ಲಾಭನ ಪಡ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಭಾರಜಲ ಸ್ಥಾವರಗಳು ಹಾಗೂ ಅವುಗಳಿಗಿರುವ ರಾಜ್ಯಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ರೆ, ಇಲ್ಲಿ ಯಾವ್ದು ಇನ್ಕರೆಕ್ಟ್ ಇದೆಯೋ ಅದನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಸೊ ಭಾರಜಲ ಸ್ಥಾವರಗಳು ನೀವು ಹೇಳೋಣ. ಸೊ ಫಸ್ಟ್ ನಾವು ಪೇರ್ಸ್ ನ ನೋಡೋದಾದ್ರೆ, ಥಾಲ್ ತಮಿಳ್ನಾಡು ಅಂತ ಕೊಟ್ಟಿದ್ದಾರೆ, ನಂಗಲ್ ಪಂಜಾಬ್ ಸರಿ ಇದೆ, ವಡೋದರ ಗುಜರಾತ್ ಸರಿ ಇದೆ, ತಾಲ್ಚರ್ ಒಡಿಶಾ ಸರಿ ಇದೆ. ಆದ್ರೆ ಥಾಲ್ ಎಲ್ಲಿ ಕಂಡು ಬರುತ್ತೆ, ಮಹಾರಾಷ್ಟ್ರದಲ್ಲಿ ಅಲ್ವಾ ನಾವು ಅದನ್ನ ಎಸ್ಟಾಬ್ಲಿಷ್ ಮಾಡಿರುವಂತದ್ದು. ಸೊ ತಮಿಳ್ನಾಡಲ್ಲಿ ಯಾವ್ದಿದೆ ಅದನ್ನು ಕೂಡ ನಾವು ನೋಡೋಣ. ಸೊ ಇಲ್ಲಿ ಒಂದು ಟೇಬಲ್ ಹಾಕಿದೀನಿ, ಅದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಸೊ ಬರೋಡಾ ಎಲ್ಲಿ ಕಂಡು ಬರುತ್ತೆ, ಗುಜರಾತ್. ಅಂಡ್ ಹಜೈರಾ ಅಂತ ಇದೆ,
ಹಜಿರಾ ಬಂತು ಅಂತಂದ್ರೆ ನಿಮ್ಗೆ ಅದು ಕೂಡ ಎಲ್ಲಿದೆ, ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ಅಂಡ್ ಕೋಟಾ ಬಂತು ಅಂದ್ರೆ ರಾಜಸ್ಥಾನ್. ನಿಮ್ಗೆ ಇದು ಇಂಪಾರ್ಟೆಂಟ್ ಇದೆ, ಹೆವಿ ವಾಟರ್ ಪ್ಲಾಂಟ್ಸ್ ಗಳು ನಿಮ್ಗೆ ಬೇಕಾಗತ್ತೆ. ಅಂಡ್ ಮನುಗೂರು ಎಲ್ಲಿ ಬರುತ್ತೆ, ಆಂಧ್ರ ಪ್ರದೇಶ್. ತಾಲ್ಚೆರ್ ಬಂತು ಅಂದ್ರೆ ಒಡಿಶಾ, ಇದಿತ್ತಲ್ವ ಲಿಸ್ಟ್ ಅಲ್ಲಿ. ತಾಲು ಮಹಾರಾಷ್ಟ್ರ. ಟುಟಿಕೋರಿನ್ ಬಂತು ಅಂದ್ರೆ ತಮಿಳ್ನಾಡು. ಸೊ ಟೋಟಲ್ ಆಗಿ ನಾನು ಇಲ್ಲಿ 7 ಹೇಳಿದೀನಿ. ಅಂಡ್ ಅದ್ರ ಜೊತೆಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಗಳು ಯಾವ್ದಿದಾವೆ, ನಮ್ ಕರ್ನಾಟಕದಲ್ಲೂ ಇದೆ ಅಲ್ವಾ ಕೈಗ, ಸೊ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡಾಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಭಾರತದಲ್ಲಿ ಎಲ್ಲೆಲ್ಲಿದೆ, ಅದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದ್ರೆ, ಲೆಂಟಿಕ್ ನಿಂತ ನೀರಿನ ಪರಿಸರ ವ್ಯವಸ್ಥೆಯ ವಿವಿಧ ವಲಯಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ರೆ, ಇವಾಗ ಲೆಂಟಿಕ್ ಎಕೋಸಿಸ್ಟಮ್ ನಾನು ಏನ್ ನೋಡ್ತೀವಿ ಅದ್ರಲ್ಲಿ ಒಂದಷ್ಟು ಝೋನ್ಗಳು ಬರುತ್ತೆ. ಸೊ ಆ ಝೋನು ಅಕಾರ್ಡಿಂಗ್ಲಿ ನೀವು ಒಂದ್ ಪ್ರಾಪರ್ ವೇ ಇಂದ ನೀವು ಅದನ್ನ ಜೋಡಿಸ್ಬೇಕಾಗತ್ತೆ. ಸೊ ಅದು ಯಾವುದು ಸರಿಯಾದ ಉತ್ತರ ಅಂತ ಕೇಳಿರುವಂತದ್ದು, ಲಿಟೋರಲ್ ಝೋನ್, ಲಿಮ್ನೇಟಿಕ್ ಝೋನ್, ಪ್ರೊಫಂಡಲ್ ಝೋನ್ ಮತ್ತೆ ಬೆಂಥಿಕ್ ಝೋನ್. ಓಕೆನಾ. ಸೊ ಇದು ಆಕ್ಚುಲಿ ಪ್ರಾಪರ್ ಆರ್ಡರ್ ಅಲ್ಲೇ ಇದೆ. ಸೊ ನಮ್ಗೆ ABCD ರೈಟ್ ಆನ್ಸರ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಪಿಕ್ಚರ್ ನ ಹಾಕಿದೀನಿ ಇಲ್ಲಿ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ ಅಲ್ಲಿ ಕೊಟ್ಟಿರುವಂತಹ ಝೋನ್ಗಳನ್ನ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಫಸ್ಟ್ ಒನ್ ನೋಡೋದಾದ್ರೆ, ನಾವು ಫಸ್ಟ್ ರಲ್ಲಿ ಯಾವ ನೋಡಿದ್ವಿ, ಲಿಟೋರಲ್ ಅಂತ ಅಲ್ವಾ. ಈ ಲಿಟೋರಲ್ ಝೋನ್ ನ ನೋಡಿ ನೀವು ಅಬ್ಸರ್ವ್ ಮಾಡಿ, ಇದೇನಾಗಿದೆ ಶೋರ್ಗೆ ಹತ್ರದಲ್ಲಿದೆ ಅಲ್ವಾ, ಅಂತಂದ್ರೆ ಸಮುದ್ರ ದಡಕ್ಕೆ ಏನಾಗಿದೆ, ಇದು ಹತ್ರದಲ್ಲಿದೆ. ಅದ್ರ ಜೊತೆಗೆ ಇವಾಗ ಸನ್ ಇಲ್ಲಿದ್ದಾನೆ ಅಂತ ಅನ್ಕೊಂಡ್ರೆ ನಾವು, ಸನ್ಲೈಟ್ ಏನಾಗ್ತಿದೆ ಈಸಿಯಾಗಿ ಇಲ್ಲಿ ಪೆನೆಟ್ರೇಟ್ ಆಗ್ತಿದೆ. ಓಕೆನಾ. ಸೊ ಸನ್ಲೈಟ್ ಈಸಿಯಾಗಿ ಪೆನೆಟ್ರೇಟ್ ಆಗ್ತಿರೋದ್ರಿಂದ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಆರಾಮಾಗಿ ಫೋಟೋಸಿಂಥಸಿಸ್ ಇಲ್ಲಿ ವರ್ಕ್ ಆಗ್ತಿದೆ, ಹೌದಲ್ವಾ. ಸೊ ಫೋಟೋಸಿಂಥಸಿಸ್ ಆಗ್ತಿದೆ ಅಂತಂದ್ರೆ ಅದ್ರ ಅರ್ಥ ಏನು, ಇಲ್ಲಿ ನಾವು ಜಾಸ್ತಿ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಗಳನ್ನ ನೋಡ್ಬೋದು. ಇದು ಒನ್ ಆಫ್ ದಿ ಮೋಸ್ಟ್ ಪ್ರೊಡಕ್ಟಿವ್ ಝೋನ್ ಅಂತ ಹೇಳ್ಬೋದು. ಮೋಸ್ಟ್ ಪ್ರೊಡಕ್ಟಿವ್, ತುಂಬಾ ಉತ್ಪಾದಕತೆಯನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅಂಡ್ ಲಿಮ್ನೇಟಿಕ್ ಬಂತು ಅಂದ್ರೂ ಕೂಡ ಅಷ್ಟೇ. ಇಲ್ಲಿ ಲಿಟೋರಲ್ ಬಂತು ಅಂದ್ರೆ ಇದು ಹತ್ರ ಇರುತ್ತೆ, ಶೋರಿಗೆ ಹತ್ರ ಇರುತ್ತೆ. ಇಟ್ ಈಸ್ ಅವೇ ಫ್ರಮ್ ದ ಶೋರ್ ಅಂತ ಹೇಳ್ಬೋದು, ಹೌದಲ್ವಾ. ಓಪನ್ ವಾಟರ್ ಸರ್ಫೇಸ್ ನಾವು ಇಲ್ಲಿ ನೋಡ್ತಾ ಇದೀವಿ ಅಂಡ್ ಇಟ್ ಈಸ್ ಅವೇ ಫ್ರಮ್ ದ ಶೋರ್. ಅಂಡ್ ಲಿಮ್ನೇಟಿಕ್ ಬಂತು ಅಂದ್ರೆ ಇಲ್ಲೂ ಕೂಡ ಅಷ್ಟೇ, ಸನ್ಲೈಟು ನೀಟಾಗಿ ಪೆನೆಟ್ರೇಟ್ ಆಗ್ತಿದೆ. ಅಂಡ್ ಇಲ್ಲಿ ಅನಿಮಲ್ಸ್ ಕೂಡ ನಾವು ನೋಡ್ಬೋದು, ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಗಳನ್ನ ನಾವು ನೋಡ್ಬೋದು. ಅದ್ರ ಜೊತೆಗೆ ಇಲ್ಲೂ ಕೂಡ ಪ್ರೊಡಕ್ಟಿವಿಟಿ ಏನಾಗಿದೆ, ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಝೋನ್ ನಾವು ನೋಡೋದಾದ್ರೆ ಪ್ರೊಫೊಂಡಲ್ ಝೋನ್ ಅಂತ ಇದೆ ಇಲ್ಲಿ. ಸೊ ಇಲ್ಲೇನಾಗಿದ್ಯಪ್ಪ ಅಂತ ಅಂದ್ರೆ, ಇದು ಒಂದು ಲಿಮ್ನೇಟಿಕ್ ಅಂಡರ್ ಇದೆ, ಲಿಮ್ನೇಟಿಕ್ ಕೆಳಗಡೆ ಇದು ಬರ್ತಿದೆ. ಅಂಡ್ ಏನಾಗುತ್ತೆ ಇಲ್ಲಿ, ಸನ್ಲೈಟ್ ಇಷ್ಟು ಈಸಿಯಾಗಿ ಪೆನೆಟ್ರೇಟ್ ಆಗುತ್ತೆ ಒಳಗಡೆ, ಸಮುದ್ರದ ಒಳಗಡೆ ಇಲ್ಲ. ಸೊ ಯಾವಾಗ ಸನ್ಲೈಟ್ ಒಳಗಡೆ ಪೆನೆಟ್ರೇಟ್ ಆಗಲ್ವೋ ಫೋಟೋಸಿಂಥೆಸಿಸ್ ನಡೆಯಲ್ಲ. ಅದ್ರ ಅರ್ಥ ಏನು ಇಲ್ಲಿ, ಸೊ ಫೋಟೋಸಿಂಥೆಸಿಸ್ ಆಗದಲ್ಲೇ ಇರೋದ್ರಿಂದ ಇಲ್ಲಿ ಪ್ಲಾಂಟ್ಸ್ಗಳನ್ನ ನಾವು ಜಾಸ್ತಿ ಇಲ್ಲಿ ನೋಡೋದಿಲ್ಲ. ಅಂಡ್ ಇಲ್ಲಿ ಅನಿಮಲ್ಸ್ ಗಳು ಏನ್ ಇರ್ತವೆ, ಇದು ಕೋಲ್ಡ್ ಮತ್ತೆ ಡಾರ್ಕ್ ಕಂಡೀಷನ್ಗೆ ಇದು ಅಡಾಪ್ಟ್ ಆಗಿರುತ್ತೆ. ಇಲ್ಲಿ ಕಂಡುಬರುವಂತಹ ಅನಿಮಲ್ಸ್ ಗಳು ಯಾವ ತರ ಇರುತ್ತಪ್ಪ ಅಂತಂದ್ರೆ, ತುಂಬಾ ಚಳಿ ಮತ್ತೆ ಡಾರ್ಕ್ ಕಂಡೀಷನ್ಸ್, ಯಾಕಂದ್ರೆ ಒಳಗಡೆ ಸನ್ಲೈಟ್ ಪೆನೆಟ್ರೇಟ್ ಆಗಿಲ್ಲ ಅಂತಂದ್ರೆ ಅಲ್ಲಿ ಡಾರ್ಕ್ ರೀಜನ್ ಇರುತ್ತೆ ಅಂತ. ಸೊ ಆ ಎನ್ವೈರನ್ಮೆಂಟ್ ಗೆ ಅದು ಅಡಾಪ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಲೋ ಆಕ್ಸಿಜನ್ ಲೆವೆಲ್ಸ್ ಇರುತ್ತೆ, ಹೌದಲ್ವಾ. ನಿಮ್ಗೆ ಕರೆಕ್ಟ್ ಆಗಿ ಸನ್ಲೈಟ್ ಬರ್ತಿದೆ, ಅದ್ರ ಜೊತೆಗೆ ಫೋಟೋಸಿಂಥೆಸಿಸ್ ಆಗ್ತಿದೆ ಅಂತಂದ್ರೆ ನಾವಲ್ಲಿ ಆಕ್ಸಿಜನ್ ಇರೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾವಾಗ ಅದು ಇಲ್ವೋ, ಇಟ್ ಲ್ಯಾಕ್ಸ್ ಆಕ್ಸಿಜನ್ ಅಂತ ಹೇಳುವಂಥದ್ದು ಪ್ರೊಫೊಂಡಲ್ ಇಲ್ಲಿ. ಓಕೆನಾ. ಸೊ ಅಂಡ್ ಬೆಂಥಿಕ್ ಝೋನ್, ಇಲ್ಲಿ ಬೆಂಥಿಕ್ ಝೋನ್ ನೋಡ್ತಿದ್ದೀರಾ ಅಲ್ವಾ, ಇದು ತುಂಬಾ ಬಾಟಮ್ ಮೋಸ್ಟ್ ಲೇಯರ್ ಅಂತ ಹೇಳ್ಬೋದು. ಇದು ಟಾಪ್ ಮೋಸ್ಟ್. ಲಿಟರಲ್ ಬಂತು ಅಂದ್ರೆ ಟಾಪ್ ಮೋಸ್ಟ್. ಅಂಡ್ ಲಿಮ್ನೇಟಿಕ್ ಬಂತು ಅಂದ್ರೆ ಇಟ್ ಈಸ್ ಓಪನ್ ಸರ್ಫೇಸ್ ವಾಟರ್ ಅವೇ ಫ್ರಮ್ ದ ಶೋರ್ ಅಂತ ಹೇಳ್ಬೋದು. ಬೆಂಥಿಕ್ ಝೋನ್ ಬಂತು ಅಂದ್ರೆ ಬಾಟಮ್ ಮೋಸ್ಟ್ ಲೇಯರ್ ಅಂತ ಹೇಳ್ಬೋದು, ಹೌದಲ್ವಾ. ಬಾಟಮ್ ಮೋಸ್ಟ್ ಲೇಯರ್ ಅಂತ ತಗೊಂಡಾಗ ನಿಮ್ಗೆ ಬೆಂಥಿಕ್ ಅಂತ ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ ಬಿಲೋ ಅಂತಾನೆ. ಸೊ ಮತ್ತದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಬಾಟಮ್ ಮೋಸ್ಟ್ ಲೇಯರ್ ಇದೆ. ಅಂಡ್ ಇದ್ರಲ್ಲಿ ನಾವು ಯಾವ ತರದ ಪ್ರಾಣಿಗಳನ್ನ ನೋಡ್ತೀವಪ್ಪ ಅಂತ ಅಂದ್ರೆ, ಒಂದು ಡಿಕಂಪೋಸರ್ಸ್, ವಿಘಟಕರು ಅಂತ ಏನ್ ಹೇಳ್ತೀವಿ, ಡಿಕಂಪೋಸರ್ಸ್ ಇರ್ಬೋದು. ಅದ್ರ ಜೊತೆಗೆ ಡೆಟ್ರಿಯೋರಸ್ ಅಂತ ಹೇಳ್ಬೋದು. ಇನ್ನೊಂದು ಇಲ್ಲಿ ಯಾವ ತರದ್ದು ಅಂದ್ರೆ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಯಾವ ತರದ್ದು ಆರ್ಗಾನಿಸಮ್ಸ್ ಗಳು ಕಂಡು ಬರುತ್ತೆ ಅಂತ ಅಂದ್ರೆ, ಒಂದು ಬಾಟಮ್ ಡ್ವೆಲ್ಲಿಂಗ್ ಫಿಶ್, ಕಂಡು ಬರುತ್ತೆ. ಸೊ ಟೋಟಲ್ ಆಗಿ ನಿಮ್ಗೆ ಡಿಕಂಪೋಸರ್ಸ್ ನ ನೋಡ್ಬೋದು, ಡೆಟ್ರಿವೋರ್ಸ್ ನ ನೋಡ್ಬೋದು, ಕೊಳೆತಿನಿಗಳಂತ ಏನ್ ಹೇಳ್ತೀವಿ. ಮತ್ತೆ ಡಿಕಂಪೋಸರ್ಸ್ ಅಂತ ಅಂದ್ರೆ ವಿಘಟಕರು, ಡೆಟ್ರಿವೋರ್ಸ್ ಅಂತ ಅಂದ್ರೆ ಕೊಳೆತಿನಿಗಳಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಾಟಮ್ ಡ್ವೆಲ್ಲಿಂಗ್ ಫಿಶ್, ಇದರಲ್ಲಿ ಕಂಡು ಬರುವಂತದ್ದು. ಬೆಂಥಿಕ್ ಝೋನ್ ಅಲ್ಲಿ ಆರ್ಗ್ಯಾನಿಕ್ ಡೆಟ್ರಿಟಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ನಮ್ಗೆ ಸಿಗುವಂತದ್ದು. ಓಕೆನಾ. ಸೊ ಇದಿಷ್ಟು ಏನಾಗುತ್ತೆ, ನಾವು ಇಲ್ಲಿ ಲೆಂಟಿಕ್ ಎಕೋಸಿಸ್ಟಮ್ ಏನ್ ಝೋನ್ ಬರುತ್ತೆ, ಡಿಫರೆಂಟ್ ಝೋನ್, ಅದ್ರದ್ದು ಇನ್ಫಾರ್ಮೇಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಈ ಕೆಳಗಿನವರಲ್ಲಿ ಯಾರು ಮೀಸಲು ರಹಿತ ಸ್ಥಾನದಿಂದ ಸಂಸತ್ತಿಗೆ ಪ್ರವೇಶಿಸಿದ ಅತ್ಯಂತ ಕಿರಿಯ ಬುಡಕಟ್ಟು ಮಹಿಳೆಯಾಗಿದ್ದಾರೆ ಅಂತಾನೆ ಇದೆ ಕ್ವಶನ್. ಸೊ ಇದು ಆಕ್ಚುಲಿ ರೆಕಾರ್ಡ್.
ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಜಿ ಕೆಗೆ ಹೋಗುತ್ತೆ, ಯಾಕಂದ್ರೆ ಇಟ್ ಡಸಂಟ್ ಚೇಂಜ್ ಅಲ್ವಾ ಸದ್ಯಕ್ಕೆ, ಅಂದ್ರೆ ಅದನ್ನ ಬೀಟ್ ಮಾಡೋವರೆಗೂ ಕೂಡ ಏನಾಗುತ್ತೆ ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಆದ್ರಿಂದ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂತ ಅಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಇವರು ಏನು ಮೀಸಲು ರಹಿತ ಸ್ಥಾನದಿಂದ ಸಂಸತ್ತಿಗೆ ಪ್ರವೇಶಿಸಿದ ಅತ್ಯಂತ ಕಿರಿಯ ಬುಡಕಟ್ಟು ಮಹಿಳೆ. ಇವರು ಯಾರ ವಿರುದ್ಧ ನಿಂತಿದ್ರಪ್ಪ ಅಂತಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ವಿರುದ್ಧ ನಿಂತಿರ್ತಾರೆ. ಇವರ ಕ್ಷೇತ್ರ ಯಾವ್ದಾಗಿತ್ತಪ್ಪ ಅಂತಂದ್ರೆ ಚಿಕ್ಕೋಡಿ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಸೊ ಈ ಕ್ಷೇತ್ರದಿಂದ ನಿಂತು ಅವರು ವಿನ್ ಆಗಿ ಸಂಸತ್ತಿಗೆ ಪ್ರವೇಶ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಇದೆ, ಕರ್ನಾಟಕ ಸರ್ಕಾರವು ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ವರ್ಕರ್ಸ್ ಸಾಮಾಜಿಕ ಮತ್ತು ಕಲ್ಯಾಣ ಮಸೂದೆ 2024ರ ಕರಡನ್ನು ಪ್ರಕಟಿಸಿದ್ದು ಅಂತಹ ಕ್ರಮವನ್ನು ಪ್ರಾರಂಭಿಸಿದ ಎಷ್ಟನೇ ಭಾರತೀಯ ರಾಜ್ಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಗಿಗ್ ವರ್ಕರ್ಸ್ ಇವಾಗ ಆಲ್ರೆಡಿ ನಮ್ಮ ಬಜೆಟ್ ಅಲ್ಲೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಅವ್ರಿಗಂತಾನೆ ಕೆಲವೊಂದಷ್ಟು ಏನು ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಇರ್ಬೋದು, ಮತ್ತೆ ಇನ್ಶೂರೆನ್ಸ್ ಕೂಡ ಮಾಡ್ಬೇಕು ಅಂತ ಇದ್ದಾರೆ. ಸೊ ಆತರ ಕ್ರಮಗಳನ್ನ ಕೈಗೊಂಡ ಎಷ್ಟನೇ ರಾಜ್ಯ ಅಂತ ಕೇಳಿರುವಂತದ್ದು ಇದು 2ನೇ ರಾಜ್ಯ ಆಗಿರುತ್ತೆ ನಮ್ಮ ಕರ್ನಾಟಕ. ಮೊದಲನೇ ರಾಜ್ಯ ಯಾವ್ದಪ್ಪ ಅಂತ ಅಂದ್ರೆ ರಾಜಸ್ಥಾನ ಈ ಕ್ರಮನ ಕೈಗೊಂಡ ಮೊದಲ ರಾಜ್ಯ ಆಗಿರುತ್ತೆ. ಸೊ ನಮ್ಗೆ ಗಿಗ್ ವರ್ಕರ್ಸ್ ಅಂತ ಅಂದ್ರೆ ನಿಮಗೆ ಮೀನಿಂಗ್ ಗೊತ್ತಿರ್ಬೇಕಾಗತ್ತೆ, ಅಂಡ್ ಅವ್ರಿಗೋಸ್ಕರ ನಾವ್ ಏನೇನ್ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ತಗೊಂಡ್ ಬಂದಿದೀವಿ ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇದಿಷ್ಟು ಏನಾಗಿರುತ್ತೆ ಈ ಸೆಷನ್ ಕ್ವಶನ್ಸ್ ಆಗಿರುತ್ತೆ. ಇದರಲ್ಲಿ ನಾನು ಆಲ್ಮೋಸ್ಟ್ ನಿಮ್ಗೆ ಎಕನಾಮಿ ಇರ್ಬೋದು, ಪಾಲಿಟಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಮತ್ತೆ ಜಿ ಕೆ ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡಿದೀನಿ. ಅಂಡ್ ಸೈನ್ಸ್ ಅಲ್ಲಿ ಬಂತು ಅಂದ್ರೆ ನಿಮ್ಗೆ ಎಕೋಲಜಿ ಲೆಂಟಿಕ್ ಎಕೋಸಿಸ್ಟಮ್ ನಾವು ಎಲ್ಲಿ ನೋಡ್ತೀವಿ, ಎಕೋಲಜಿ ಸಬ್ಜೆಕ್ಟ್ ಅಲ್ವಾ. ಸೊ ಇದಿಷ್ಟು ಏನಾಗಿರುತ್ತೆ ಈ ಸೆಷನ್ಸ್ ಕ್ವಶನ್ ಆಗುತ್ತೆ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.